ಒಂದು ದಿನ ಗಗನ್ ಮತ್ತು ತನ್ನ ಸ್ನೇಹಿತರು ಪ್ರವಾಸಕ್ಕೆ ಹೋಗಿದ್ದರು. ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಬಸ್ ನಿಲ್ಲಿಸಿದರು. ಎಲ್ಲರೂ ಬಸ್ಸಿನಿಂದ ಇಳಿದರು. ರಾತ್ರಿ 9 ಗಂಟೆಯಾಗಿತ್ತು. ಎಲ್ಲರೂ ಊಟ ಮುಗಿಸಿ ಸ್ವಲ್ಪ ಸಮಯದ ನಂತರ ಎಲ್ಲರೂ ಬಸ್ ಹತ್ತಿ ಹೊರಟರು. 10 ಕಿಲೋಮೀಟರ್ ಹೋದ ನಂತರ ಬಸ್ ಸ್ಟಾಪ್ ಆಯಿತು. ಡ್ರೈವರ್ ಇಷ್ಟೇ ಟ್ರೈ ಮಾಡಿದ್ರೂ ಬಸ್ ಸ್ಟಾರ್ಟ್ ಆಗಲಿಲ್ಲ. ಎಲ್ಲರಿಗೂ ಬಸ್ಸು ಅಲ್ಲಿ ಮಲಗಲು ಡ್ರೈವರ್ ಹೇಳಿದರು. ಎಲ್ಲರೂ ಸ್ವಲ್ಪ ಸಮಯ ಬಸ್ಸು ಅಲ್ಲಿ ಮೌಜು ಮಾಸ್ತಿ ಮಾಡಿ 11 ಗಂಟೆ ಆಯಿತು. ಎಲ್ಲರೂ ನಿದ್ದೆಗೆ ಜಾರಿದರು. ಗಗನ್ ಮತ್ತೆ ತನ್ನ ಸ್ನೇಹಿತರಿಗೆ ನಿದ್ದೆ ಬರುತ್ತಿರಲಿಲ್ಲ. ಹಾಗೆ ಮಾತಾಡುತ್ತಾ ಬಸ್ಸಲ್ಲಿ ಕುಳಿತುಕೊಂಡಿದ್ದರು. ಬನ್ನಿ, ನಿದ್ದೆ ಅಂತೂ ಬರ್ತಾ ಇಲ್ಲ, ಬನ್ನಿ ಹೀಗೆ ಸುತ್ತಾಡ್ಕೊಂಡು ಬರೋಣ. ಎಲ್ಲೂ ಬೇಡ, ಎಷ್ಟೆಲ್ಲ ರಾತ್ರಿಯಾಗಿದೆ, ಸುಮ್ಮನೆ ಎಲ್ಲೇ ಮಲ್ಕೊಳ್ಳೋಣ ಬಸ್ಸಲ್ಲೇ. ಹೇಳ್ತಾನೆ, ನಿನ್ ಬೇಕಿದ್ರೆ ಇಲ್ಲೇ ಇರು, ನಿನ್ನ ದೆವ್ವನೋ ಅಥವಾ ಭೂತನೋ ನಿನ್ನ ಹಿಡ್ಕೊಂಡು ಹೋಗುತ್ತೆ ಅಂತ ತಮಾಷೆ ಮಾಡ್ತಾನೆ. ಬೇಡಪ್ಪ, ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ನಂತರ ಎಲ್ಲರೂ ರಾತ್ರಿಯಾದ ಕಾರಣ ಮೊಬೈಲ್ ಫ್ಲ್ಯಾಶ್ ಹಿಡ್ಕೊಂಡು ಹೋಗ್ತಾರೆ ಕಾಡಿನೊಳಗೆ. ಹೀಗೆ ಹೋಗ್ಬೇಕಿದ್ರೆ ಅಲ್ಲೊಂದು ಸಣ್ಣ ಮಗುವಿನ ಅಳುವಿನ ಶಬ್ದ ಕೇಳುತ್ತೆ. ಆಗ ಎಲ್ಲರಿಗೂ ಸ್ವಲ್ಪ ಭಯ ಆಗುತ್ತೆ. ಆದರೂ ಗಗನ್ ಹೇಳ್ತಾನೆ, ಏನು ಭಯ ಪಡಬೇಡಿ, ನಾವೆಲ್ಲ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ. ಎಲ್ಲರೂ ಮಗು ಅಳುವಿನ ಶಬ್ದದ ದಿಕ್ಕಿನಲ್ಲಿ ಹೋಗ್ತಾರೆ. ಹತ್ತಿರ ಹೋಗ್ತಾ ಇದ್ದಂತೆ ಅಲ್ಲಿ ಮಗುವಿನ ಶಬ್ದ ಕಡಿಮೆ ಆಗುತ್ತೆ. ಆದರೆ ಅಲ್ಲಿ ಒಂದು ವಿಸ್ಮಯ ಆಗುತ್ತೆ. ಏನಂದ್ರೆ ಅಲ್ಲಿ ಮಗು ಆಡುವ ನೆರಳು ಒಂದೇ ಕನಿಷ್ಠ ಏರುತ್ತೆ. ಆಗ ಒಂದೇ ಸಲ ಎಲ್ಲರಿಗೂ ಭಯ ಆಗಿ ಎಲ್ಲರೂ ಒಂದ್ಸಲ ಬೆವತು ಹೋಗ್ತಾರೆ. ಆಗ ಯಾರೋ ಕೆಟ್ಟ ಧ್ವನಿಯಲ್ಲಿ ಕಿರಿಚಿದ ಥರ ಆಗುತ್ತೆ. ಆಗ ಅದನ್ನು ಕೇಳಿದ ತಕ್ಷಣ ಎಲ್ಲರೂ ಒಂದ್ಸಲ ನಿಂತ್ಕೊಂಡ್ಬಿಡ್ತಾರೆ. ಆದರೂ ಎಲ್ಲರೂ ಧೈರ್ಯ ತಗೊಂಡು ರಿಟರ್ನ್ ಬಸ್ಸ ಕಡೆಗೆ ಬರಲು ನಿರ್ಧಾರ ಮಾಡ್ತಾರೆ. ಆದರೆ ಯಾರೋ ಅವರನ್ನ ಹಿಂದೆ ಯಾವುದೋ ಒಂದು ದೊಡ್ಡ ನೆರಳಿನ ರೀತಿ ಕಾಣಿಸುತ್ತೆ. ಅದನ್ನು ನೋಡಿದ ತಕ್ಷಣ ಎಲ್ಲರೂ ಒಂದೊಂದು ದಿಕ್ಕಿನ ಕಡೆ ಓದಲು ಶುರು ಮಾಡ್ತಾರೆ.